ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚೋರ ಚಿತ್ತ ಚೋರ, ಸಿಪಾಯಿ, ಸಾಹುಕಾರ, ಸ್ಯಾಂಡ್ರೋಡ್ ಶೋಮ್ಯಾನ್, ಕ್ರಿಜಿಸ್ಟಾರ್ ರವಿಚಂದ್ರನ್ ದೊಡ್ಡದಾಗಿ ಕನಸು ಕಾಣುವುದು, ಆ ಕನಸನ್ನು ಬೆಳ್ಳಿ ಪರದೆ ಮೇಲೆ ನನಸು ಮಾಡುವುದು ರವಿಚಂದ್ರನ್ ಸ್ಟೈಲ್. ಕನ್ನಡ ಚಿತ್ರರಂಗದ ಹಲವು ಅದ್ಭುತಗಳು ಸೃಷ್ಟಿಸಿದ ಹಲವು ಮೊದಲುಗಳಿಗೆ ನಾಂದಿ ಹಾಡಿದ ರವಿ ಮಾಮ ಪ್ರೇಮಿಗಳ ದಿನದಂದೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಫೆಬ್ರವರಿ 14, 1986ರಲ್ಲಿ ರವಿಚಂದ್ರನ ಸುಮತಿಯವರ ಕೈ ಹಿಡಿದಿದ್ದರು. ಅಂದಿನ ಮದ್ರಾಸ್ನಲ್ಲಿ ಕನಸುಗಾರನ ಕಲ್ಯಾಣ ಬಹು ಅದ್ದೂರಿಯಾಗಿ ನಡೆದಿತ್ತು. ಕನ್ನಡ ಚಿತ್ರರಂಗದಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳು ನಿರ್ಮಿಸಿದ ಖ್ಯಾತ ನಿರ್ಮಾಪಕ ಎನ್ ವೀರಸ್ವಾಮಿ ಅವರು ತಮ್ಮ ಮಗನ ಮದುವೆಯನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿದರು. ಭಾರತೀಯ ಚಿತ್ರರಂಗದ ತಾರೆಯಲ್ಲ ಅಂದು ಈ ಮದುವೆ ಸಮಾರಂಭಕ್ಕೆ ಸಾಕ್ಷಿಯ ಕೂಡ ಆಗಿದ್ದರು. ಸ್ವಂತ ರವಿಚಂದ್ರನ್ ಬಳಿ ಅನುಮತಿ ಪಡೆದು ನಿರ್ದೇಶಕ ರಘುರಾಮ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕ್ರೇಜಿ ಸ್ಟಾರ್ ಮದುವೆ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಈ ಸಂಭ್ರಮ ಕುರಿತು ಎನ್ನುವುದಾಗಿ ವಿವರಿಸಿದ್ದಾರೆ. ಬಹಳ ಶಾಸ್ತ್ರೋಕ್ತವಾಗಿ ಅಷ್ಟೇ ಅಲ್ಲದೆ ಅದ್ದೂರಿಯಾಗಿ ರವಿ ಮಾಮನ ಸುಮತಿ ಜೋಡಿ ಹಸಿಮಣಿ ಏರಿದ್ದಾರೆ. ಫೆಬ್ರವರಿ 13ಕ್ಕೆ ವರಪೂಜೆ, 14ರಂದು ಬೆಳಗ್ಗೆ ಮುಹೂರ್ತ, ನಂತರ ಆರತಕ್ಷತೆ, ಹೀಗೆ ಮದುವೆ ಸುಂದರ ಕ್ಷಣಗಳು ಕೂಡ ಝಲಕ್ ಕೂಡ ನೀಡಿವೆ ಸ್ನೇಹಿತರೆ. 80ರ ದಶಕದವರೆಗೂ ಕನ್ನಡ ಚಿತ್ರರಂಗದ ಮದ್ರಾಸ್ನಲ್ಲಿ ನೆಲೆಯೂರಿತು. ಹಾಗಾಗಿ ಕನ್ನಡ ಸಿನಿಮಾ ಕಲಾವಿದರು, ತಂತ್ರಜ್ಞರು ಮದ್ರಾಸ್ನಲ್ಲೇ ನಿಂತಿದ್ದರು ಸ್ನೇಹಿತರೆ. ಇನ್ನು ಅಂದು ಮದ್ರಾಸ್ನ ವಿಜಯ್ ಶೇಷ ಮಹಲ್ನಲ್ಲಿ ರವಿಚಂದ್ರನ್ ಸುಮತಿ ಮದುವೆ ನಿಶ್ಚಯ ಕೂಡ ಆಗಿತ್ತು ಸ್ನೇಹಿತರೆ. ಎನ್ ವೀರಸ್ವಾಮಿ ಅವರೇ ಮುಂದೆ ನಿಂತು ಮದುವೆ ಕೆಲಸಗಳೆಲ್ಲ ಕೂಡ ಓಡಾಡಿದ್ರು. ನಮ್ಮ ಸಿನಿಮಾ ತಾರೆಯನ್ನೆಲ್ಲ 37 ವರ್ಷಗಳ ಹಿಂದೆ ಈ ವಿಡಿಯೋನ ನೋಡದೆ ಚಂದ. ಅರ್ಜುನ್ ಸರ್ಜಾ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಸೇರಿದಂತೆ ಹಲವರು ಹಿಂದಿನ ದಿನವೇ ಮದುವೆ ಮಂಟಪಕ್ಕೆ ಬಂದು ಜೋಡಿಗೆ ಶುಭ ಹಾರೈಸಿದರು. ಆಗಿನ್ನು ರವಿಚಂದ್ರ ನಟನೆಯ ಪ್ರೇಮಲೋಕದ ಸಿನಿಮಾ ರಿಲೀಸ್ ಕೂಡ ಆಗಿರಲಿಲ್ಲ. ಆದರೆ ಅದಾಗಲೇ ಕ್ರೇಜಿ ಸ್ಟಾರ್ ಒಂದಿಷ್ಟು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ತಂದೆಯ ಜೊತೆಗೆ ಸಿನಿಮಾ ನಿರ್ಮಾಣ ಕೆಲಸಗಳಲ್ಲಿ ಕೂಡ ತೊಡಗಿದ್ರು. ಹಾಗಾಗಿ ರವಿಚಂದ್ರನ್ ಅವರಿಗೆ ಇಡೀ ದಕ್ಷಿಣ ಭಾರತ ಚಿತ್ರರಂಗದ ಅಪ್ಪವಾಗಿತ್ತು. ಇಲ್ಲಿ ಆಪ್ತರಾಗಿದ್ದರೂ ಸಹಿತ ಪ್ರೇಮಲೋಕದಿಂದ ಪ್ರೇಮದ ಸಂದೇಶ ತಂದು ಭೂಮಿಯಲ್ಲಿ ಹಾಡಿ ತಿಳಿಸಿದ ಕ್ರೇಜಿ ಸ್ಟಾರ್ ಪ್ರೇಮಿಗಳಿಗೆ ದಿನದಂದೇ ಹೊಸ ಬಾಳಿಗೆ ಕಾಲಿಟ್ಟಿದ್ದು ವಿಶೇಷ ಸ್ನೇಹಿತರೆ. ಇನ್ನು ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ದಿನನೇ ರವಿಚಂದ್ರನ್ ದಂಪತಿ 37ನೇ ಮದುವೆ ವಾರ್ಷಿಕೋತ್ಸವ ಕೂಡ ಆಚರಿಸಿಕೊಂಡಿದ್ದಾರೆ ಸ್ನೇಹಿತರೆ. ಕ್ರೇಜಿ ಸ್ಟಾರ್ ಮದುವೆ ಸಮಾರಂಭಕ್ಕೆ ತಮಿಳು ಚಿತ್ರರಂಗದ ದಿಗ್ಗಜರಾದ ಎಂಜಿಆರ್, ಶಿವಾಜಿ ಗಣೇಶ್, ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು ಹಾಜರು ಕೂಡ ಆಗಿದ್ದರು. ಧಾರೆ ಎರೆದು ನವ ಜೋಡಿಗೆ ಆಶೀರ್ವದಿಸಿ ಕೂಡ ಇಟ್ಟರು. ಇನ್ನು ಸಾಹಸಿಂಹ ವಿಷ್ಣುವರ್ಧನ್, ಭಾರತಿ ದಂಪತಿ, ವರದಪ್ಪ ದಂಪತಿ, ಅಂಬರೀಶ್, ಎಸ್ ಪಿ ಬಾಲಸುಬ್ರಹ್ಮಣ್ಯ, ಲೀಲಾವತಿ, ಲೋಕೇಶ್, ಜಿ ಉದಯಶಂಕರ್, ಜೈ ಜಗದೀಶ್, ಗೀತಾ ಸುಮಲತಾ, ಆಗಿನ್ನು ಅಂಬರೀಶ್ ಸುಮಲತಾ ಮದುವೆ ನಡೆದಿರಲಿಲ್ಲ ಸೇರಿದಂತೆ ಸಾಕಷ್ಟು ಗಣ್ಯರು ಕೂಡ ಭಾಗಿಯಾಗಿದ್ದರು ಸ್ನೇಹಿತರೆ. ಈ ಮದುವೆಗೆ ಒಂದು ದಿನ ಮುನ್ನ ಬಹುತೇಕ ಆರತಕ್ಷತೆ ಕಾರ್ಯಕ್ರಮ ಇಟ್ಟುಕೊಳ್ಳುತ್ತಾರೆ. ಆದರೆ ಮೊದಲೆಲ್ಲ ಮುಹೂರ್ತ ಮುಗಿದ ಮೇಲೆ ಆರತಕ್ಷತೆ ಏರ್ಪಡಿಸಲಾಗಿತ್ತು. ಸಂಗೀತ ನಿರ್ದೇಶಕ ಇಳೆಯರಾಜ ಸೇರಿದಂತೆ ಹಲವು ಆರತಕ್ಷತೆ ಆಗಮಿಸಿ ನವ ಜೋಡಿಗೆ ಶುಭ ಕೂಡ ಹಾರೈಸಿದರು. ಲೋಕೇಶ್, ಅರ್ಜುನ್ ಸರ್ಜಾ, ಅಂಬರೀಶ್ ಆರತಕ್ಷತೆಗೆ ವೇಳೆ ಹಾಜರಾಗಿದ್ದರು. ಇನ್ನು ಅಷ್ಟೆಲ್ಲ ಕೂಡ ಇತ್ತು. ಒಟ್ಟಾರೆ 37 ವರ್ಷದ ಹಿಂದೆ ರವಿಚಂದ್ರನ ಸುಮತಿ ಮದುವೆಗೆ ಆಲ್ಬಮ್ ವಿಡಿಯೋ ನೋಡಿದ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಪಾಯಿ, ಸಾಹುಕಾರ, ಹಳಿಮೇಷ್ಟ್ರು ಇವರ ಜೀವನ ಕಥೆ ಹಾಗೂ ಮದುವೆ 37 ವರ್ಷದ ಆನಿವರ್ಸರಿ ಯಾವ ರೀತಿ ಆಚರಿಸಿಕೊಂಡಿದ್ದಾರೆ ಅಂತ. ನಾವು ಕೂಡ ಇವರ ಆನಿವರ್ಸರಿಗೆ ಶುಭ ಕೋರ ಹಾಡಿಸ್ತೀವಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋ ಮೂಲಕ ಮತ್ತೆ ಬರ್ತೇನೆ ಸ್ನೇಹಿತರೆ. ಹಾಗೆ ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ಇದೊಂದು ನಾನು ನಿಮ್ಮ ಹತ್ರ ಕೋರ್ಕೋತೇನೆ ಸ್ನೇಹಿತರೆ. ಥ್ಯಾಂಕ್ ಯು, ಗುಡ್ ಬೈ, ಸಿ ಯು, ಬಾಯ್.